ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಹುಟ್ಟು ಗುಣ ಸುಟ್ಟರು ಹೋಗೋದಿಲ್ಲ ಅನ್ನುವಂತಹದ್ದೊಂದು ಗಾದೆ. ಹಾಗಾದ್ರೆ ಹುಟ್ಟು ಗುಣ ಅಂದ್ರೆ ಏನು, ಅದು ಯಾಕೆ ಹೋಗಬೇಕು ಅಥವಾ ಯಾಕೆ ಹೋಗಬಾರದು, ಅದ್ರ ಬಗ್ಗೆ ನಾವು ಸರಿಯಾಗಿ ತಿಳ್ಕೋಬೇಕು. ಈ ವಿಷಯದಲ್ಲೂ ಮಾನವ ಜನಾಂಗ ಅಥವಾ ಧಾರ್ಮಿಕ ಜನರು ತಪ್ಪು ತಿಳುವಳಿಕೆಗಳಿಂದ ದುಃಖಕ್ಕೀಡಾಗಿರ್ತಕ್ಕಂಥದ್ದುಂಟು. ಹಾಗಾದ್ರೆ ಹುಟ್ಟು ಗುಣ ಅಂದ್ರೆ ಏನು, ಅವು ಯಾವುವು ಹೇಳ್ಬೋದ? ನೀವು ಯಾರಾದ್ರು ಹುಟ್ಟು ಗುಣ ಅಂದ್ರೆ ಏನು? ಮೊದಲು ಹುಡ್ತಾನೆ ಬಂದಿರ್ತಕ್ಕಂಥ ಅಲ್ಲ, 3 ವರ್ಷ ಕಲಿಯೋದು ಬೇರೆ, ಹುಟ್ಟು ಗುಣ ಬೇರೆ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಕಲಿತ ಗುಣಗಳು ಅವು ಸಂಸ್ಕಾರ ಅಂತ ಕರೀತಾರೆ ಅವಕ್ಕೆ. ಆದ್ರೆ ಹುಟ್ಟು ಗುಣಗಳನ್ನು ಕಲಿಸ್ಬೇಕಾಗಿಲ್ಲ ಯಾರು, ಗೊತ್ತಾಯ್ತಲ್ವಾ? ಹುಟ್ಟಿನೊಂದಿಗೆ ಬರ್ತವೆ, ಜೊತೆಗೆ ಅವ ಅಂತ್ಯ ಆಗದೆ ಯಾವಾಗ? ಸತ್ತ ಮೇಲೆ, ಪ್ರಾಣ ಬಿಟ್ಟ ಮೇಲೆ, ಅಥವಾ ಅತಿ ರೋಗ ಬಂದು ದುರ್ಬಲ ಆಗಿ, ಅವಾಗಲೂ ಹುಟ್ಟುಗುಣಗಳು ಇರ್ತವೆ, ಇರಲ್ಲ ಅಂತ ಏನಲ್ಲ. ಆದ್ರೆ ಅವುಗಳ ಉಪಟಳ ಜಾಸ್ತಿ ಇರಲ್ಲ ಅಥವಾ ತೊಂದರೆ ಅಂತ ಅನ್ಸಲ್ಲ. ಹಾಗೆ ಹುಟ್ಟುಗುಣಗಳು ಯಾವ್ಯಾವುದು? ಸಿಗ್ಮಂಡ್ ಫ್ರಾಯ್ಡ್ ಇವನ್ನ 14 ಹುಟ್ಟುಗುಣಗಳನ್ನ ಪಟ್ಟಿ ಮಾಡ್ತಾನೆ. ಇನ್ಸ್ಟಿಂಕ್ಟ್ ಅಂತ ಕರೀತಾನೆ ಇಂಗ್ಲಿಷ್. ಅವನೇ ಮೊದಲು ಇದ್ರ ಬಗ್ಗೆ ಆಲೋಚನೆ ಮಾಡಿದ. ಅಂದ್ರೆ ಪಾಶ್ಚಿಮಾತ್ಯ ಜಗತ್ತಿನಲ್ಲಿ, ನಮ್ಮಲ್ಲಿ ಇವು ತಲತಲಾಂತರಗಳಿಂದ ವಿಚಾರ ಮಾಡ್ಕೊಂಡು ಬಂದಿದ್ದಾರೆ. ಅದೊಂದು ಥಿಯರಿ ಆಗಿ, ಸಿದ್ಧಾಂತವಾಗಿ ಹುಟ್ಟುಗುಣಗಳ ಬಗ್ಗೆನೇ ಹೆಚ್ಚು ಅಧ್ಯಯನ ಮಾಡಿ, ಮನಸ್ಸಿಗೂ ಹುಟ್ಟುಗುಣಗಳಿಗೂ ತುಂಬಾ ಸಂಬಂಧ ಇದೆ ಅನ್ನುವಂತಹ ವಿಷಯವನ್ನ ಒಂದು ಶಾಸ್ತ್ರೀಯವಾಗಿ ಸೈದ್ಧಾಂತಿಕವಾಗಿ ಬರೆದವನು ಸಿಗ್ಮಂಡ್ ಫ್ರಾಯ್ಡ್. ಯಾವುದು ಹುಟ್ಟುಗುಣಗಳು ಹೇಳ್ಬೋದ ಯಾರಾದ್ರು? ಒಂದೋ ಎರಡೋ ಮೂರೋ ಹೇಳಿ. ಏನು ಎಲ್ಲವನ್ನೂ ಹೇಳ್ಬೇಕು ಅಂತ ಏನಿಲ್ಲ. ಕಲಿಸ್ಲಾರದೆ ನಿಮಗೆ ಬಂದಿರತಕ್ಕಂಥವು, ಹುಟ್ಟಿನೊಂದಿಗೆ ಬಂದಿರತಕ್ಕಂಥವು ಯಾವುದು ಗೊತ್ತಿಲ್ವಾ? ನಾಯಿವಾರ ಡೊಂಕ, ಅದು ಹುಟ್ಟುಗುಣದ ಪ್ರಶ್ನೆ ಅಲ್ಲ, ಅದೊಂದು ಗಾದೆ. ಅದು ಇಲ್ಲ, ಮಾತೆಲ್ಲಿ ಬರುತ್ತೆ ಹುಟ್ಟಿದಾನೆ? ಅದೇ ಎಷ್ಟು ಇಲ್ಲ ಅದು ಅಕ್ಕೆ ಕರೆಕ್ಟ್ ಆಗಿ ಹೇಳಿ, ಸುಮತಿ ಅಕ್ಕ ಸರಿಯಾಗಿ ಹೇಳಿದ್ಲು. ಉಸಿರಾಟ ಅದು ಗುಣ ಅಲ್ಲ, ಅದು ಪ್ರಕ್ರಿಯೆ. ಈ ಹುಟ್ಟು ಗುಣ ಅಂತಂದ್ರೆ ಏನಿದೆಯಲ್ಲ, ಹಸಿವು, ತೃಷೆ, ನಿದ್ರೆ, ಬಯಕೆ, ಇನ್ನೆಲ್ಲ ಹೇಳ್ಬಿಡ್ತೀರ ಬಿಡಿ. ಒಂದ್ ಸಿಕ್ಕರೆ ಕಾಪಿ ಏನ್ ಜಾಸ್ತಿ ಹೊಡಿಸ್ಬೇಕಾಗಿಲ್ಲ, ಸುಮ್ಮನೆ ಒಂದ್ ಸ್ವಲ್ಪ ಹೇಳಿದ್ರೆ ಎಲ್ಲ ಗೊತ್ತಾಗ್ಬಿಡ್ತಾವ. ಇವಕ್ಕೆಲ್ಲ ಏನಂತ ಕರೀತಾರೆ? ನಗು ಹುಟ್ಟುಗುಣನೇ. ಮಾತು ಹುಟ್ಟುಗುಣ ಅಲ್ಲ, ಮಾತು ಕಲಿತ ಗುಣ ಅಂತ. ಕಲಿಸ್ಬೇಕಾಗ್ತದೆ ತಾಯಿ. ಈ ಉದಾಹರಣೆಗೆ ನೀವು ಕನ್ನಡಿಗರ ಹೊಟ್ಟೆಲಿ ಹುಟ್ಟಿದ್ರೆ ಕನ್ನಡ ಬರ್ತದೆ, ಇಂಗ್ಲಿಷ್ ಹೊಟ್ಟೆಲಿ ಹುಟ್ಟಿದ್ರೆ ಇಂಗ್ಲಿಷ್ ಬರ್ತದೆ, ಇಂಗ್ಲಿಷು ಬರ್ತದೆ. ಅಂದ್ರೆ ಮಾತೃಭಾಷೆ ತಾಯಿಯಿಂದ ಕಲಿತೀವಿ. ಆದ್ರೆ ಕನ್ನಡದಲ್ಲಾರ ಹುಟ್ಟ್ರೆ, ತಮಿಳ್ನಾರ ಹುಟ್ಟ್ರೆ, ತೆಲುಗಲಾರ ಹುಟ್ಟ್ರೆ, ಯಾವ ಭಾಷಿಕರಿಗೆ ಹುಟ್ಟಿದ್ರು ಈ ಹುಟ್ಟುಗುಣಗಳು ಮಾತ್ರ ಇದ್ದೇ ಇರ್ತಾವ. ಅದು ಕನ್ನಡದ ಹಸಿವು ಬೇರೆ, ತಮಿಳಿನ ಹಸಿವು ಬೇರೆ ಅಂತಿಲ್ಲ, ಗೊತ್ತಾಯ್ತು? ಹಸಿವು ಅಷ್ಟೇ, ಎಲ್ಲರಿಗೂ ಹಸಿವು ಇರ್ತದೆ. ಆದ್ರಿಂದ ಹಸಿವು ಯಾವ ಗುಣ? ಅದು ಹುಟ್ಟುಗುಣ. ನೋಟ ಕೂಡ ಅದು ಗುಣದಲ್ಲಿ ಬರಲ್ಲ. ಅದು ಹೆಂಗ ಉಸಿರಾಟ ಇದೆ ಹಾಗೆ ನೋಟ, ಅದನ್ನು ಅವು ಶರೀರದ ಕೆಲವು ಚಟುವಟಿಕೆಗಳಂತ ಕರಿಬಹುದು. ಗೊತ್ತಾಯ್ತಲ್ವಾ? ಹುಟ್ಟತಾನೆ ಬರುತ್ತೆ. ಕಣ್ಣಿಲ್ದಿದ್ದವ್ರಿಗೆ ನೋಟನೇ ಇರಲ್ವಲ್ಲ. ಅಳು ಮತ್ತು ನಗು.
ಅಳು ನಗು ಏನಿದಾವಲ್ಲ ಅವನು ಹುಟ್ಟುಗುಣದಲ್ಲಿ ಸೇರ್ಸಲ್ಲ. ನಗುನ್ ಸೇರಿಸ್ತಾರೆ, ಆದ್ರೆ ಅಳುನ್ ಸೇರ್ಸಲ್ಲ. ಯಾಕೆ ಅಂತಂದ್ರೆ ಅಳು ಅದೊಂದು ಪ್ರಕ್ರಿಯೆ. ಅದು ಕೂಡ ಈಗ ಉಸಿರಾಟ ಹೆಂಗೋ, ಮಗು ಅಳೋದು ತಾಯಿಗೋಸ್ಕರ ಅಲ್ಲ, ಅಲ್ಲಿ ತಂದೆಗೋಸ್ಕರನೂ ಅಲ್ಲ. ತಾಯಿ ತಂದೆ ಇನ್ನೂ ಗುರ್ತು ಹಚ್ಚಕ್ಕೂ ಬರ್ತಾ ಇರಲ್ಲ ಅದಕ್ಕೆ, ಹಸಿವಿಗೋಸ್ಕರ. ಅಥವಾ ಉಸಿರಾಟದ ಕ್ರಮ ತಾಯಿ ಹೊಟ್ಟೆಲಿದ್ದಾಗ ಬೇರೆ ತರ ಇರ್ತದೆ. ತಾಯಿ ಹೊಟ್ಟೆಲಿದ್ದಾಗ ಮೂಗಿನ ಮೂಲಕ ಉಸಿರಾಡ್ತಿರಲ್ಲ, ಅದು ಈ ಏನು ಹೊಕ್ಕಳದ ಮೂಲಕ, ಕರಳು ಬಳ್ಳಿ ಅಂತಿರಲ್ಲ, ಆ ಮೂಲಕ ಅದಕ್ಕೆಲ್ಲ ಸಿಗ್ತಾ ಇರುತ್ತೆ. ಈಗ ಅದು ಹೊರಗಡೆ ಬಂದ್ಮೇಲೆ ಗಾಳಿಯನ್ನು ಮೂಗಿನ ಮೂಲಕ ತಗೋಬೇಕು. ಆ ಮೂಗಿನ ಮೂಲಕ ತಗೋಬೇಕು ಅನ್ನೋದು ಅದಕ್ಕೆ ಗೊತ್ತಿಲ್ಲ. ಮತ್ತೆ ಇನ್ನೊಂದು ಗಮನಿಸ್ಬೇಕು ನೀವೆಲ್ಲರೂ, ಮನುಷ್ಯ ಶಿಶುವನ್ನ ಬಿಟ್ರೆ ಇನ್ಯಾವೂ ಕೂಡ ಅಳಲ್ಲ. ಗೊತ್ತಾಯ್ತಲ್ವಾ? ಇದು ಯೋಚನೆ ಮಾಡ್ಬೇಕಾದಂತ ಸಂಗತಿ. ಮನುಷ್ಯ ಮಗು ಮಾತ್ರ ಅಳತ್ತೆ. ಈಗ ನಾಯಿ ಮರಿ ಅಳತ್ತಾ? ಬೆಕ್ಕಿನ ಮರಿ ಅಳತ್ತಾ? ಹುಟ್ಟಿದ ಕೂಡ್ಲೆ ಕೊಯ್ ಕೊಯ್ ಅಂತವ ಅಷ್ಟೇ, ಆದ್ರೆ ಅಳೋದಿಲ್ಲ. ಆಮೇಲೆ ಹಸು ಕರು ಹಾಕತ್ತಲ್ಲ, ಕರು ಅಳೋದಿಲ್ಲ. ಅಂದ್ರೆ ಅಲ್ಲಿ ಹಸಿವಿಗೋಸ್ಕರ ಅಂತ ಇಟ್ಕೋಬಹುದು, ಮತ್ತು ಉಸಿರಾಟವನ್ನ ಪ್ರಾಕ್ಟೀಸ್ ಮಾಡ್ಕೊಳತ್ತೆ. ಕ್ಷಣದಲ್ಲಿ 2 ಕ್ಷಣದಲ್ಲಿ ಹತ್ತಾಗಲೇ ಉಸಿರಾಟ ಜೋರಾಗುತ್ತೆ. ಈ ಕೆಲವರು ಮಹಾತ್ಮರು, ಈ ಬಸವಣ್ಣವ್ರು ಹುಟ್ಟಿದ ಕೂಡಲೇ ಅಳ್ಳಿಲ್ಲ, ಅವ್ರು ಗಾಬರಿ ಆಗ್ತದ ಅವ್ರಿಗೆ. ಅಲ್ಲಿ ಆ ಆತ್ಮಗಳೇನಿರ್ತಾವಲ್ಲ, ಅಥವಾ ಶರೀರಗಳು ತಾಯಿಯ ಗರ್ಭದಲ್ಲಿದ್ದಾಗಲೂ ಧ್ಯಾನಾವಸ್ಥೆಯಲ್ಲಿ ಇರ್ತಾರೆ. ಧ್ಯಾನ ಮತ್ತು ಸಮಾಧಿ ಸ್ಥಿತಿಯಲ್ಲಿ ಮುಂದೋದವರು ಉಸಿರಾಟವಿಲ್ಲದೆ ಬದುಕಬಲ್ಲರು. ಅದನ್ನ ನೀವು ಅರ್ಥ ಮಾಡ್ಕೊಂಡಿರೋ ಗೊತ್ತಿರ್ಬೇಕು ನಿಮ್ಗದು. ಪುರಾಣದಲ್ಲಿ, ಬಸವ ಪುರಾಣದಲ್ಲೂ ಕೂಡ ಅದನ್ನ ಬರೀತಾನೆ ಭೀಮಕವಿ. ಅಂದ್ರೆ ಉಸಿರಾಡದೇ ಇರೋದೇ ಅದು ಸಾಧನೆಯ ಒಂದು ಹಂತ, ಅದು ಬಹಳ ಮುಖ್ಯವಾದ ಹಂತ. ಅದನ್ನ ಯಾರು ಬಹಿರಂಗವಾಗಿ ಹೇಳಿಲ್ಲ ಶರಣರು, ಆದ್ರೆ ಅದೊಂದು ಬೇಕು. ಸಮಾಧಿ ಸ್ಥಿತಿ ಅಥವಾ ಸಾಮರಸ್ಯ ಸ್ಥಿತಿಯಲ್ಲಿ, ಲಿಂಗಾಂಗ ಸಾಮರಸ್ಯ ಸ್ಥಿತಿಯಲ್ಲಿ ಉಸಿರಾಟ ಇರೋದಿಲ್ಲ. ಉಸಿರಾಟವಿಲ್ಲದೆ ಬದುಕ್ತಾ ಇರುತ್ತೆ ಶರೀರ. ಅಂಥ ಒಂದು ವ್ಯವಸ್ಥೆನೂ ನಮ್ಮ ಶರೀರದಲ್ಲಿ ಇದೆ. ಆದ್ರಿಂದ ಉಸಿರಾಟವನ್ನ ಹುಟ್ಟುಗುಣ ಅಂತ ಹೇಳೋದಿಲ್ಲ. ಹಸಿವು, ತೃಷೆ, ನಿದ್ರೆ, ಮೈಥುನ ಅಂದ್ರೆ ಬಯಕೆ. ಬಯಕೆ ಅಂದ್ರೆ ವಿಶೇಷವಾಗಿ ಕಾಮದ ಬಯಕೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಹುಟ್ಟುಗುಣ ಗಮನಿಸ್ಬೇಕು ನೀವೆಲ್ಲ, ಸಂಗ್ರಹ ಪ್ರವೃತ್ತಿ. ಗೊತ್ತಾಯ್ತಲ್ಲ? ಸಂಗ್ರಹ ಪ್ರವೃತ್ತಿ ಅಂತ ಇದೆಯಲ್ಲ, ಸಂಗ್ರಹ ಪ್ರವೃತ್ತಿ ಅಂದ್ರೇನು? ಕೂಡಿಡ. ಮತ್ತೆ ಇದು ಹುಟ್ಕೊಳೋಣ. ಹೌದು, ಸಣ್ಣ ಮಕ್ಳು ನೋಡಿ ನೀವು ಬೇಕಿದ್ರೆ, ಅವರು 1 ವರ್ಷ 2 ವರ್ಷ 3 ವರ್ಷ ನಡೆಯಕ್ಕೆ ಶುರು ಮಾಡೋದು ಅಂದ್ರೆ ಆಟ ಶುರು ಮಾಡ್ತವೆ. ಆಟ ಶುರು ಮಾಡಿದಾಗ ಅವು ಸಂಗ್ರಹ ಪ್ರವೃತ್ತಿ ಶುರು ಆಗ್ಬಿಡುತ್ತೆ ಅವಾಗ್ಲೇ. ಆಟದ ಸಾಮಾನುಗಳ ಮೊದಲು. ಆಮೇಲೆ ಅವಕ್ಕೇನ್ ಚಂದ ಕಾಣಿಸ್ತದ, ಕಲ್ಲಿರ್ಲಿ, ಹರಳಿರ್ಲಿ, ಮತ್ತೇನೇ ಇರ್ಲಿ, ರಬ್ಬರ್, ಕೊಳವೆ, ಏನ್ ಕೈಗೆ ಸಿಗುತ್ತೋ ಅದನ್ನೆಲ್ಲ ತಂದು ಇಡ್ತಾವ. ಮತ್ತೆ ಅದನ್ನ ಬೇರೆಯವ್ರಿಗೆ ಕೊಡಕ್ ಇಷ್ಟಪಡಂಗಿಲ್ಲ ಅವು. ನೋಡಿದೀರ ನೀವು? ಆ ಮಕ್ಕಳು ಬೇರೆಯವ್ರ ತಗೊಳಕ್, ಇನ್ನೊಂದು ಹುಡುಗ ತಗೊಳಕ್ ಬಂದ್ರೆ ಬಿಡಲ್ಲ. ಆಮೇಲೆ ಅಪ್ಪ ಅಮ್ಮ ಅವನಿಗೆ ಕೊಟ್ಬಿಡು ಇದನ್ನ, ನಿನ್ನ ಆಟದ ಸಾಮಾನು ಅಂದ್ರೆ ಕೊಡಲ್ಲ ಅವು. ಅಂದ್ರೆ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಇದು ಕೂಡ ಒಂದು ಹುಟ್ಟುಗುಣ. ಸಂಗ್ರಹ ಪ್ರವೃತ್ತಿ ಏನಿದೆಯಲ್ಲ, ಹುಟ್ಟುಗುಣ ಅದು ಕೂಡ. ಆಮೇಲೆ ಈ ಹಾಸ್ಯ, ಅವೆಲ್ಲ ಮುಂದೆ. ಮತ್ತೆ ನಮ್ಮ ಪ್ರಕಾರ ಸಿಗ್ಮಂಡ್ ಫ್ರಾಯ್ಡ್ ಅವನ್ನ ಸ್ಪಷ್ಟವಾಗಿ ಹೇಳ್ತಾನೆ, ಗೊತ್ತಿಲ್ಲ, ಆ ಕೋಪ ಅಂತ ಸೇರಿಸ್ತಾನ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅರಿಷಡ್ ವರ್ಗಗಳು, ಸಪ್ತ ವ್ಯಸನಗಳು, ಅಷ್ಟ ಮದಗಳು ಅಂತ ಬರ್ತವೆ. ಇವೆಲ್ಲವೂ ಕೂಡ ಹುಟ್ಟುಗುಣಗಳೇ. ಗೊತ್ತಾಯ್ತಲ್ವಾ? ಇವೆಲ್ಲವೂ ಕೂಡ ಹುಟ್ಟುಗುಣಗಳೇ. ಆದ್ರಿಂದ ಹುಟ್ಟುಗುಣಗಳ ಬಗ್ಗೆ ಅರ್ಥ ಮಾಡ್ಕೋಬೇಕು. ಸಾಧಕರಾದಂಥವರು ಯಾವಾಗಲೂ ಅರ್ಥ ಮಾಡ್ಕೋಬೇಕು. ಸರಿ, ಈ ಹುಟ್ಟುಗುಣಗಳು ಒಳ್ಳೆಯವ ಕೆಟ್ಟವ ಹೇಳ್ಬಿಡಿ ನೋಡೋಣ. ಅದನ್ನು ಹೇಳ್ಬಿಡಿ ಒಂದ್ಸರಿ. ಒಳ್ಳೆಯವ ಕೆಟ್ಟವ? ಏನು? ಜೋರಾಗಿ ಹೇಳ್ಬೇಕು, ಸರಿಯಾಗಿ ಸ್ಪಷ್ಟವಾಗಿ. ಸುಮ್ಮನೆ ಅದು ಸರಿ ಇದು ಸರಿ ಗೊತ್ತಾಯ್ತಲ್ಲ, ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ. ನೋಡೋಣ ಯಾವ್ದಾರ ಒಂದು ಒಗೆಯೋದು. ಮತ್ತೆ ಈ ಋಷಿಗಳು ಅವ್ರಲ್ಲಿ ಅರಿಷಡ್ ವರ್ಗ ಅಂತ ಕರೆದು ಬಿಟ್ಟಿರಲ್ಲ, ಅವ್ರಿಗೆ ಏನ್ ಮಾಡೋದ್ರಿ?
ಅರಿ ಅಂದ್ರೇನು? ಅಲ್ಲ, ಅರಿ ಅಂದ್ರೇನು? ತಿಳ್ಕೊಳ್ಳೋ, ಕರೆಕ್ಟ್. ಆದ್ರೆ ಅವ್ರು ಹೇಳಿರೋದು ತಿಳ್ಕೊಳ್ಳೋ ಅರ್ಥದಲ್ಲಿ ಹೇಳಿಲ್ಲ. ಅರಿಷಡ್ ವರ್ಗ ಅಂದ್ಕೂಡ್ಲೆ ಅರಿ ಅಂದ್ರೆ ವೈರಿನ ಅರ್ಥದಲ್ಲಿ ಹೇಳಿದಾರ. ಗೊತ್ತಾಯ್ತಲ್ವಾ? ಇವುಗಳನ್ನ ವೈರಿಗಳು ಅಂತ ಕರೆದಿದ್ದಾರೆ. ಯಾವನ್ನ? ಯಾರನ್ನ ಮಾತ್ರ. ಮತ್ತೆ ಅರಿಷಡ್ ವರ್ಗಗಳು 6 ಮಾತ್ರ. ಮತ್ತೆ ಹಸಿವನ್ನು ವೈರಿ ಅಂತ ಕರೆದಿಲ್ಲ ಅವರು. ಮತ್ತೆ ಈ ಸಿಗ್ಮಂಡ್ ಫ್ರಾಯ್ಡ್ ಅಂತ ಹೇಳಿದ್ನಲ್ಲ, ಮನಃಶಾಸ್ತ್ರಜ್ಞ, ಅವನೇನಂತಾನೆ ಅಂದ್ರೆ ಹುಟ್ಟುಗುಣದಲ್ಲ ಅತ್ಯಂತ ಬಲಶಾಲಿ ಆದದ್ದು ಯಾವುದು ಅಂತ ಒಂದು ಪ್ರಶ್ನೆ ಹಾಕೊಳ್ತಾನ. ಸ್ಟ್ರಾಂಗೆಸ್ಟ್ ಅಥವಾ ಮೋಸ್ಟ್ ಪವರ್ಫುಲ್ ಇನ್ಸ್ಟಿಂಕ್ಟ್ ಅಂತ ಕರೀತಾನೆ. ಯಾವ್ದಿರ್ಬೋದು ನಿಮ್ ಪ್ರಕಾರ? ಹಂಗರ್. ಹೌದು, ಇಬ್ರು ಕರೆಕ್ಟಾಗಿ ಹೇಳಿದ್ರಿ. ಬೇರೆಯವರು ಅದನ್ನ ಒಪ್ತೀರಾ? ಇವರಿಬ್ರು ಹೇಳಿದ್ದನ್ನ ಎಲ್ರು ಒಪ್ಬೋದಾ? ಆ ಸಿಗ್ಮಂಡ್ ಫ್ರಾಯ್ಡ್ ಹಂಗೆ ಹೇಳಲ್ಲ. ಸಿಗ್ಮಂಡ್ ಫ್ರಾಯ್ಡ್ ಏನಂತ ಅಂದ್ರೆ ಸೆಕ್ಸ್ ಈಸ್ ದ ಮೋಸ್ಟ್ ಪವರ್ಫುಲ್ ಇನ್ಸ್ಟಿಂಕ್ಟ್ ಅಂತ. ಸೆಕ್ಸ್ ಅಂದ್ರೆ ಕಾಮ, ಲೈಂಗಿಕತೆ, ಅದು ಬಹಳ ಪವರ್ಫುಲ್ ಅಂತ ಹೇಳ್ತಾನೆ. ಅದು ತಪ್ಪು ಚಿಂತನೆ ಅಂತ ನಮ್ಗನ್ಸೋದು. ಯಾಕಂದ್ರೆ ಭಾರತೀಯ ಋಷಿಗಳು, ಆಮೇಲೆ ಅವನು ಹಸಿವನ್ನ ಮೊದಲನೇ ಹುಟ್ಟುಗುಣವಾಗಿ ತಗೊಂಡಿಲ್ಲ ಅನ್ಸುತ್ತೆ ಅವನು ಮೋಸ್ಟ್ಲಿ. ಯಾಕಂದ್ರೆ ಸಿಗ್ಮಂಡ್ ಫ್ರಾಯ್ಡ್ ಪುಸ್ತಕ ನಾನು ಪೂರ್ಣ ಓದಿಸಿಲ್ಲ ಮೊದಲಿಂದ ಕೊನೆ ತನಕ, ಅಥವಾ ಅದನ್ನ ಸ್ಟಡಿ ಮಾಡಕ್ಕೆ ಹೋಗಿಲ್ಲ. ಅಲ್ಲಿ ಇಲ್ಲಿ ಸ್ವಲ್ಪ ಓದಿದ್ದು ಕೇಳಿದ್ದು ಅಷ್ಟು ತಿಳ್ಕೊಂಡಿದ್ದೀನಿ ಅಷ್ಟೇನೆ. ಅಲ್ಲಿ ಅವನು ಹುಟ್ಟುಗುಣಗಳ ಕ್ರಮವನ್ನ ಹೇಗೆ ಹೇಳ್ತಾನೆ ಅಂತ ಗೊತ್ತಿರಲ್ಲ. ಅದನ್ನ ಹೀಗೆ ಹೇಳ್ತಾನೆ ಅಂತ ತೀರ್ಮಾನ ಮಾಡಕ್ ಆಗಲ್ಲ. ಆದ್ರೆ ಅವನು ಇದಂತೂ ಹೇಳ್ತಾನೆ, ಸೆಕ್ಸ್ ಇಸ್ ದ ಮೋಸ್ಟ್ ಪವರ್ಫುಲ್ ಇನ್ಸ್ಟಿಂಕ್ಟ್, ಅದು ಬಹಳ ಶಕ್ತಿಶಾಲಿಯಾದಂತ ಹುಟ್ಟುಗುಣ ಅಂತ ಹೇಳ್ತಾನೆ. ಆದರೆ ನಮ್ಮ ಭಾರತೀಯ ಚಿಂತನೆಗಳು ಅಂದ್ರೆ ಎಲ್ಲರೂ ಕೂಡ ಶರಣರು, ಸಂತರು, ಮಹಾತ್ಮರು, ಯಾವುದೇ ಧರ್ಮಕ್ಕೆ ಸೇರಿದವರಾದ್ರೂ ಕೂಡ ಹುಟ್ಟುಗುಣಗಳಲ್ಲಿ ಮೊದಲನೇ ಪಟ್ಟಿ, ಹುಟ್ಟುಗುಣಗಳ ಪಟ್ಟಿಯಲ್ಲಿ ಮೊದಲನೇದ ಹೇಳೋದು ಎಲ್ಲರೂ ಕೂಡ ಹಸಿವು, ಹಂಗರ್. ಹೌದು, ಅದು ಸತ್ಯ ಕೂಡ. ಯಾಕಂದ್ರೆ ಹಸಿವು ತೃಪ್ತಿ ಆಗದೆ ಹೋದ್ರೆ ಇನ್ನೇನು ಯಾವ ಹುಟ್ಟುಗುಣಗಳು ಕೆಲಸ ಮಾಡಲ್ಲ. ಗೊತ್ತಾಯ್ತಲ್ವಾ? ಅದಕ್ಕೆ ಸ್ಟಾರ್ವೇಷನ್, ಹಂಗರ್ ಇಸ್ ದ ಮೋಸ್ಟ್ ಪವರ್ಫುಲ್ ಇನ್ಸ್ಟಿಂಕ್ಟ್ ಅಂತ ಹೇಳ್ಬೋದು. ಕಾಮ ಅಲ್ಲ, ಹಸಿವು, ತೃಷೆ, ಆಮೇಲೆ ನಿದ್ರೆ. ಚೆನ್ನಾಗಿ ಊಟ ಮಾಡಿ ಖುಷಿಯಾಗಿದ್ರೆ ನಿಮ್ಗೆ ನಿದ್ದೆ ಬರೋದು. ಚಿಂತೆ ಇದ್ರೆ ಊಟ ಇಲ್ಲ ನಿದ್ದೆ ಬರುತ್ತಾ? ಬರಲ್ಲ. ಆದ್ರಿಂದ ಹಸಿವು, ತೃಷೆ, ನಿದ್ರೆ, ಆಮೇಲೆ ಈ ಮೈಥುನ ಇಟ್ಟಿದೆ, ಬಯಕೆ. ಅದರಲ್ಲಿ ವಿಚಿತ್ರ ಅಂದ್ರೆ ಏನು ಅಂದ್ರೆ ಈ ಬಯಕೆಗಳನ್ನ ಬಯಕೆ ಅಂದಾಗ ಈ ಬಯಕೆನೆ. ಮತ್ತೆ ಅದಲ್ಲದೆ ಅರಿಷಡ್ ವರ್ಗಗಳು ಕೂಡ ಅದನ್ನು ಸೇರಿಸಿದ್ದಾರೆ. ಇದು ನೀವು ಗಮನಿಸ್ಬೇಕಂತ. ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರದಲ್ಲೂ ಕೂಡ ಕಾಮವನ್ನ ಮೊದಲೇ ಇಟ್ಟಿದ್ದಾರೆ. ಹಸಿವು, ತೃಷೆ, ನಿದ್ರೆ ಮತ್ತು ಮೈಥುನ, ಅಂದ್ರೆ ಮೈಥುನ ಅಂತ ಕರೆದಿದ್ದಾರೆ ಅದಕ್ಕೆ. ಅಂದ್ರೆ ಸ್ಪೆಸಿಫಿಕ್ ಆಗಿ ಲೈಂಗಿಕ ಬಯಕೆ ಅಂತಾನೆ ತಗೋಬೇಕಲ್ಲಿ. ಆದ್ರೆ ಕಾಮ ಅಂತಂದಾಗ ಅಲ್ಲಿ ಕೇವಲ ಲೈಂಗಿಕ ಬಯಕೆ ಇರೋದಿಲ್ಲ. ಅರ್ಥ ಆಯ್ತಲ್ವಾ? ಎಲ್ಲಾ ರೀತಿಯ ಆಸೆಗಳು ಕಾಮವೇ. ಗೊತ್ತಾಯ್ತಲ್ಲ? ಅಲ್ಲಿ ಬಟ್ಟೆ ಆಸೆ ಇರ್ಬೋದು, ಬೇರೆ ಬೇರೆ ಆಸೆ ಇರ್ಬೋದು. ಆದ್ರೆ ಕಾಮ ಅಂದಾಗ ಎಲ್ರಿಗೂ ನೆನಪಾಗೋದು ಯಾರ್ದು? ಈ ಲೈಂಗಿಕತೆನೆ. ಮತ್ತು ಕೂಡ ಅಲ್ಲಿ ನನಗೆ ಈ ಒಳ್ಳೆ ರೇಷ್ಮೆ ಬಟ್ಟೆ ಹಾಕಿಕೊಳ್ಳುವ ಕಾಮವಾಗಿದೆ ಅಂತ ಯಾರು ಹೇಳಲ್ಲ. ಗೊತ್ತಾಯ್ತಲ್ವಾ? ಅಥವಾ ನನಗೆ 1 ಕೋಟಿ ರೂಪಾಯಿ ಗಳಿಸುವ ಕಾಮವಾಗಿದೆ ಅಂತ ಯಾರು ಹೇಳಲ್ಲ. ಆಸೆ ಅಂತ ಹೇಳ್ತಾರಲ್ಲ. ಕಾಮ ಅನ್ನುವಂಥದ್ದು ಬಂದಾಗ ಅದು ಲೈಂಗಿಕ ಬಯಕೆನೆ. ಅದು ಪವರ್ಫುಲ್ ಅಂತ ಒಪ್ಕೋಬಹುದು. ಅದು ಸಿಗ್ಮಂಡ್ ಫ್ರಾಯ್ಡ್ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಅದು ಪೂರ್ಣ ಸತ್ಯ ಅಲ್ಲ. ಪಾಶ್ಚಿಮಾತ್ಯರ ಅನೇಕ ಸಿದ್ಧಾಂತಗಳೇನಿದಾವಲ್ಲ, ಅದರಲ್ಲೂ ಈ ಸ್ಪಿರಿಚುವಲ್ ಅಂಡ್ ರಿಲಿಜಿಯಸ್, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಸತ್ಯಗಳೇನಿದಾವೆ, ಅವ್ರದ್ದು ಅರ್ಧ ಸತ್ಯಗಳೇ ಜಾಸ್ತಿ. ಪೂರ್ಣ ಸತ್ಯ ಅವರು ಕಂಡುಕೊಂಡಿಲ್ಲ. ಯಾಕಂದ್ರೆ ಅವರು ಕಂಡುಕೊಂಡ ಸತ್ಯಗಳು ಬುದ್ಧಿಪೂರ್ವಕವಾಗಿ ಕಂಡುಕೊಂಡವು. ಇಲ್ಲಿ ಒಂದು ವ್ಯತ್ಯಾಸವನ್ನು ನೀವು ಸರಿಯಾಗಿ ಗಮನಿಸ್ಕೊಳ್ಬೇಕು. ಸಿಗ್ಮಂಡ್ ಫ್ರಾಯ್ಡ್ ಆಗ್ಲಿ,
ಇನ್ನೊಬ್ಬ ಯುಂಗ್ ಅಂತ ಬರ್ತಾನೆ ಮನಃಶಾಸ್ತ್ರಜ್ಞ, ಅವನಾಗ್ಲಿ, ಆಮೇಲಿಂದ ಬೇರೆ ಬೇರೆಯವರೆಲ್ಲ ಒಟ್ಟು ಹೆಚ್ಚಾಗಿ ಈ ಧಾರ್ಮಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಅವ್ರೇನ್ ಮಾತಾಡ್ತಾರೆ ಅದು ಸಾಧನೆಯಿಂದ, ತಪಸ್ಸಿನಿಂದ, ಧ್ಯಾನಪೂರ್ವಕವಾಗಿದ್ದಾಗ ಬಂದವಲ್ಲ ಅವು. ಬುದ್ಧಿ ಚುರುಕಾಗಿ ಕಾನ್ಸಂಟ್ರೇಟ್ ಆದಾಗ ಅದೊಂದು ರೀತಿ ಧ್ಯಾನ ಅಂತಾನೆ ಹೇಳ್ಬೋದು. ಆದರೆ ಅಲ್ಲಿ ಬುದ್ಧಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಆದರೆ ಭಾರತೀಯರ ಸಂಶೋಧನೆ ಏನಿದೆಯಲ್ಲ ಅದು ಬುದ್ಧಿ ನಿಂತ ಮೇಲೆ ಅಥವಾ ಸಮಾಧಿ ಧಿ ಅಂದ್ರೆ ಬುದ್ಧಿ, ಸಮ ಅಂದ್ರೆ ಆತ್ಮಸಮ. ಬುದ್ಧಿಯು ತನ್ನ ಇತಿಮಿತಿಗಳನ್ನು ದಾಟಿ, ಇತಿಮಿತಿಗಳನ್ನು ಮೀರಿ ಅಲ್ಲ ಅಥವಾ ಇತಿಮಿತಿಗಳನ್ನು ಬಿಟ್ಟಲ್ಲ, ಇತಿಮಿತಿಗಳನ್ನು ದಾಟಿ ಅಥವಾ ಗೆದ್ದು, ಬಸವಣ್ಣವ್ರು ಒಂದು ಶಬ್ದ ಬಳಸ್ತಾರೆ, ಗೊತ್ತಾಗ್ಬೇಕು, ಗಮನಿಸ್ಬೇಕು ನೀವು, ನಿಷ್ಪತ್ತಿ ಅಂತ ಬಳಸ್ತಾರೆ. ನಿಷ್ಪತ್ತಿ ಆಗೋದಿದೆಯಲ್ಲ ಅದು ಹಣ್ಣಾಗೋದು, ಬುದ್ಧಿ ಹಣ್ಣಾಗೋದು. ಆವಾಗ ಕಂಡುಕೊಂಡಂತಹ ಸತ್ಯಗಳು ಭಾರತೀಯರ ಋಷಿಗಳು. ಈ ಕಪಿಲ ಋಷಿ ಅಂತ ಒಬ್ಬ ಬರ್ತಾನೆ, ಸಾಂಖ್ಯ ಯೋಗ ಅಂತ ಬರುತ್ತೆ. ಇವುಗಳನ್ನೆಲ್ಲ ವಿಭಾಗ ಮಾಡಿದವನು ಅವನೇನೆ. ಅಂದ್ರೆ ಪಂಚಭೂತಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಪ್ರಾಣಗಳು, ಇವಕ್ಕೆಲ್ಲ ಹೆಸರಿಟ್ಟವನು, ಅಥವಾ ಮೊದಲೇ ಹೆಸರಿತ್ತೋ ಗೊತ್ತಿಲ್ಲ. ಈ ಸಾಂಖ್ಯ ಯೋಗದಲ್ಲಿ ಇವೆಲ್ಲ ಬರುತ್ತೆ. ಸಾಂಖ್ಯ ಯೋಗ ಪ್ರತಿಪಾದಕ ಯಾರಪ್ಪ ಅಂದ್ರೆ ಕಪಿಲ ಋಷಿ. 5 ವರ್ಷದ ಮಗು ಇದ್ದಾಗಲೇ ಮನೆ ಬಿಟ್ಬಿಡ್ತಾನ. 5 ವರ್ಷದ ಮಗು ತಾಯಿ ತಂದೆಗಳಿಗೆ ಹೇಳ್ಬಿಟ್ಟು, ನಾನು ನಿಮಿತ್ತ ಹುಟ್ಟಿರೋದು ನಿಮ್ಮ ಗರ್ಭದಲ್ಲಿ, ನೀವು ನನ್ನ ಶಿಷ್ಯರು, ಕೂತ್ಕೊಳ್ಳಿ ಅಂತ ಹೇಳಿ ಉಪದೇಶ ಮಾಡಿ ಮನೆ ಬಿಟ್ಟು ಹೊಟ್ಟೆ. ಮತ್ತು ಆ ತಾಯಿ ತಂದೆಗಳು ಕೂಡ ಅವರು ಎಷ್ಟು ದೊಡ್ಡವರು ಅಂದ್ರೆ ಆ ಹುಡುಗನ್ನ ಒತ್ತಾಯಪೂರ್ವಕ ಕೈಕಾಲು ಕಟ್ಟಿ ಬಡ್ದು ಮನೇಲೇನು ಇಟ್ಕೊಳ್ಳಲ್ಲ. ಆಯ್ತಪ್ಪ, ನೀನ್ ಹೇಳೋ ಸತ್ಯ ಇದೆ, ಹೋಗ್ಬೋದು ಅಂತ ಹೇಳಿ ಅವರು ಕೂಡ ಒಪ್ಪಿಗೆ ಕೊಡ್ತಾರೆ. ಅಂದ್ರೆ ಭಾರತೀಯರು ಎಷ್ಟು ಮುಂದುವರೆದಿದ್ರು ಆಗಿನ ಕಾಲಕ್ಕೆ. ಯಾಕೆಂದ್ರೆ ಸಾಂಖ್ಯ ಯೋಗ ಪತಂಜಲಿ ಯೋಗಕ್ಕಿಂತ ಹಳೆಯದು, ಪತಂಜಲಿ ಋಷಿಗಳಿಗಿಂತ ಹಳಬ, ತುಂಬಾ ಹಳಬ. ಪ್ರಾಯಶಃ ನನಗನ್ನಿಸ್ದಂಗೆ ರಾಮ, ಕೃಷ್ಣ, ಹರಿಶ್ಚಂದ್ರ ಇವರೆಲ್ಲ ಏನ್ ಬರ್ತಾರಲ್ಲ ಅವರೆಲ್ಲರಿಗಿಂತಲೂ ಹಳಬ ಅಂತ ಕಾಣಿಸುತ್ತೆ ಸಾಂಖ್ಯ ಋಷಿ ಅಂದ್ರೆ ಕಪಿಲ ಋಷಿ. ಅಂದ್ರೆ ಒಟ್ಟು ತಾತ್ಪರ್ಯ ನಿಮ್ಗೆ ಹೇಳೋದೇನಪ್ಪಾ ಅಂದ್ರೆ, ಹುಟ್ಟು ಗುಣಗಳನ್ನ ಸಿಗ್ಮಂಡ್ ಫ್ರಾಯ್ಡ್ ಕಂಡುಕೊಂಡಿದ್ದು ಬುದ್ಧಿಪೂರ್ವಕವಾಗಿ, ಹುಟ್ಟು ಗುಣಗಳ ವಿಭಾಗ ಮಾಡಿದ್ದು ನಮ್ಮವರು, ಮತ್ತು ಯೋಗದ ಪ್ರಕ್ರಿಯೆಗಳನ್ನು ಅವ್ರು ಕಂಡು ಹಿಡಿದಿದ್ದು ಸಮಾಧಿ ಸ್ಥಿತಿಯಲ್ಲಿ, ಅಂದ್ರೆ ಆತ್ಮ ಜಾಗೃತಿ ಮಾಡಿಕೊಂಡು. ಆದ್ರಿಂದ ಅದು ಕ್ರಮಬದ್ಧವಾಗಿದೆ, ಸಂಪೂರ್ಣ ಸತ್ಯವೂ ಆಗಿದೆ. ಅದನ್ನ ಎಲ್ಲರೂ ಒಪ್ಪಬೇಕು ಅಂತೇನಿಲ್ಲ, ಅಂತ ಸತ್ಯಗಳನ್ನ ಎಲ್ಲರೂ ಒಪ್ತಾರೆ ಅಂತನಲ್ಲ, ಆದ್ರೆ ಹೆಚ್ಚು ಜನ ಒಪ್ಕೊಳ್ತಾರೆ. ಮತ್ತು ಆಧ್ಯಾತ್ಮ ಸಾಧನೆ ಮಾಡುವಾಗ ಈ ಅನುಭವವನ್ನು ನೀವು ಕೂಡ ಪಡಿಬಹುದು. ಯಾರು ಉಪನಿಷತ್ ಋಷಿ ಹೇಳಿದನೋ ಅವತ್ತು, ಅದನ್ನ ಇವತ್ತಿಗೂ ನೀವು ಸಾಧನೆ ಮಾಡ್ತಾ ಇದ್ರೆ ಅದನ್ನು ಕೂಡ ನೀವು ಸಾಕ್ಷಾತ್ಕಾರ ಮಾಡ್ಕೋಬಹುದು. ಅದರಲ್ಲಿ ಆ ಅನುಭವ ನಿಮ್ಗೆ ಉಂಟಾಗತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.